ನಮ್ಮ ವ್ಯೂವರ್ಸಿಗೆಲ್ಲ ಗೊತ್ತಾಗ್ತಿದೆ ನೀವು ಸ್ವಲ್ಪ ಪ್ಯಾಟೆ ನಾವು ಮಾತಾಡಿದ್ದು ಹವ್ಯಕ ಕನ್ನಡ. ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ ನಾವಿಬ್ರೀಗ. ಸೊ ಈ ಡ್ಯಾಮ್ನ ಕೆಪಾಸಿಟಿ 37 TMC. ಇದನ್ನು ಗೇರೂರು ಜಲಾಶಯ ಹಾಗೆ ಹೇಮಾವತಿ ಜಲಾಶಯ ಅಂತಲೂ ಕರೀತಾರೆ. ಇದನ್ನು ಅಲ್ಲಿಂದ ಡ್ಯಾಮ್ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಇದೆ. ಇದು ಹೇಮಾವತಿ ಜಲಾಶಯಕ್ಕೆ ಹೋಗುವಂಥ ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಹೊಯ್ಸಳರ ಕಾಲದ ಲಾಂಛನ ಇದೆ. ಇದು ಎಂಟ್ರೆನ್ಸು. ಇಲ್ಲಿಂದ ನೀವು ಒಳಗಡೆ ನಡ್ಕೊಂಡು ಹೋಗಬೇಕು. ನೀವು ಹೋಗಿ ವಿಸಿಟ್ ಮಾಡಿ ಎಲ್ಲ ಬರೋದಕ್ಕೆ ಒಂದು 40 ಮಿನಿಟ್ಸ್ ಮಿನಿಮಮ್ ಬೇಕಾಗತ್ತೆ. ಏನಂದರೆ ಇಲ್ಲಿ ಒಳಗಡೆ ವೆಹಿಕಲನ್ನು ಬಿಡಲ್ಲ. ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ ನಾವಿಬ್ರೀಗ. ಗೇಟ್ ಹೊರಗಡೆನೇ ಬೈಕ್ ಪಾರ್ಕ್ ಮಾಡಿ ಒಂದು 500 ಮೀಟರ್ಸು ನಡ್ಕೊಂಡು ಹೋಗಬೇಕು. ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಬಿಟ್ಟಿಲ್ಲ. ಇಲ್ಲಿ ತನಕ ಬಂದಿದ್ದೀವಲ್ಲ, ಸುಮ್ಮನೆ ಯಾಕೆ ವಾಪಸ್ ಹೋಗೋದು ಅಂತ ಡ್ಯಾಮ್ ನೋಡಿಕೊಂಡು ಮುಂದ್ಗಡೆ ಹೋಗ್ತೀವಿ. ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಡ್ಯಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ. ಸೊ ನಾವೀಗ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇನ್ನು ಒಂದು ಸ್ವಲ್ಪ ದೂರ ಹೋಗಬೇಕು. ಪ್ರಾಬಬ್ಲಿ ಡ್ಯಾಮ್ ಮೇಲ್ಗಡೆ ಏನು ಬಿಡಲ್ಲ. ಇನ್ನೊಂದೇನೆಂದರೆ ನಮಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟೆಲ್ಲ ಏನೂ ತಗೊಂಡಿಲ್ಲ. ಬಟ್ ಇಲ್ಲಿ ಒಳಗಡೆ ತನಕ ಬೈಕ್ ಬಿಡ್ಬೋದಿತ್ತು, ಅಟ್ಲೀಸ್ಟ್ 2 ವೀಲರ್ಸ್ನ. ಪಾರ್ಕಿಂಗ್ ಇಲ್ಲ ಮೋಸ್ಟ್ಲಿ ಅಂತ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ಈ ಡ್ಯಾಮ್ನ ಕೆಪಾಸಿಟಿ 37 TMC. ಇದನ್ನು ಗೇರೂರು ಜಲಾಶಯ ಹಾಗೆ ಹೇಮಾವತಿ ಜಲಾಶಯ ಅಂತಲೂ ಕರೀತಾರೆ. ಇದನ್ನು 1979ರಲ್ಲಿ ಕಟ್ತಾರೆ. ಸೊ ಮೇನ್ ರೀಸನ್ನು ಅಕ್ಕಪಕ್ಕದ ಹಳ್ಳಿಗೆ ಕುಡಿಯೋ ನೀರು ಹಾಗೆ ಕೃಷಿ ಚಟುವಟಿಕೆಗಳಿಗೆ ನೀರಿನ ವ್ಯವಸ್ಥೆಗಾಗಿ ಈ ಡ್ಯಾಮನ್ನು ಕಟ್ಟಿರ್ತಾರೆ. ಇದರ ಉದ್ದ ಸುಮಾರು 4692 ಮೀಟ್ರ್ಗಳು. ಸೊ ತುಂಬ ಕೆಪಾಸಿಟಿ ಹೊಂದಿರುವಂಥ ಒಂದು ಡ್ಯಾಮ್ ಅಂತ ಹೇಳ್ಬೋದು. ಇದು ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದಾರೆ. ಹಾಗೆ ಹೇಮಾವತಿ ನದಿ ನಮ್ಮ ಕಾವೇರಿ ನದಿಯ ಉಪನದಿಯಾಗಿದೆ. ಸೊ ಇಲ್ಲಿ ಮೇಲ್ಗಡೆ ಓಪನ್ ಇಲ್ಲ. ಇಲ್ಲಿ ಕೇಳ್ತೀನಿ ಯಾರ ಹತ್ರ ಆದರೂ ಯಾವ್ಯಾವ ಟೈಮಲ್ಲಿ ಇಲ್ಲಿ ನೀರು ಬಿಡ್ತಾರೆ, ಯಾವಾಗ ಓಪನ್ ಇರುತ್ತೆ ಅಂತ. ಸೊ ಬನ್ನಿ ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಒಬ್ಬರು ಆಫೀಸ್ ಅವ್ರ ಹತ್ರ ಕೇಳಿದೆ, ಮೇಲ್ಗಡೆ ಯಾವಾಗಲೂ ಅಲೋ ಇಲ್ಲ ಅಂತ ಇಲ್ಲಿ. ಬಟ್ ಹೊರಗಡೆಯಿಂದ ಅಷ್ಟೇ ನೋಡ್ಕೊಂಡು ಹೋಗ್ಬೋದು. ನೀರು ಬಿಟ್ಟಾಗ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ನೀರನ್ನು ಯಾವ ಟೈಮಲ್ಲಿ ಬಿಡ್ತಾರೆ ಅಂತ ಕೇಳಿದೆ. ಮೇ ಬಿ ಈ ಸಲ ಮಳೆ ಜಾಸ್ತಿ ಆಗಿಲ್ಲ. ಒಂದು ಜುಲೈ ಆಗಸ್ಟ್ ಟೈಮಲ್ಲಿ ಓಪನ್ ಆದರೆ ಇಲ್ಲಿ ನೀರು ನೋಡೋಕ್ಕೆ ಸಿಗುತ್ತೆ, ಡ್ಯಾಮ್ ಗೇಟಿಂದ ಬಿಟ್ಟಿರೋದನ್ನು. ಬಟ್ ನಮಗೆ ಲಕ್ಕಲ್ಲ ಬಟ್ ಮಳೆ ಆಗಿಲ್ಲ. ಅದಕ್ಕೆ ಈ ಟೈಮಲ್ಲಿ ನೀರು ಬಿಡೋದನ್ನು ನಾವು ನೋಡೋಕ್ಕಾಗಲ್ಲ. ಬಟ್ ಇಲ್ಲಿಂದ ಹೊರಗಡೆಯಿಂದ ನೀವು ನೋಡ್ಬೋದು. ಟೋಟಲ್ 6 ಗೇಟ್ ಇದೆ. 6 ಗೇಟಿಂದ ನೀರು ಬರುತ್ತೆ. ಅಂದರೆ ಏನಂದರೆ ಹೆವಿ ಮಳೆ ಆದರೆ 6 ಗೇಟಿಂದನೂ ನೀರು ಬಿಡ್ತಾರಂತೆ. ಸೊ ನೋಡಿ ಡ್ಯಾಮು ಹೇಗಿದೆ ಅಂತ. ಸೊ ನಿಮಗೆ ಇಲ್ಲಿ ಎದುರುಗಡೆ ಪ್ಲೇಸ್ ಕಾಣ್ತಾ ಇದೆ ಅಲ್ಲ, ಇಲ್ಲಿಂದ ನೀರು ಬಿಡೋದು. ಇದು ಗೇಟ್ಸು, 6 ಗೇಟ್ ಇದೆ. 6 ಗೇಟಿಂದ ನೀರು ಬಿಡ್ತಾರೆ. ಬಟ್ ನನ್ನ ಪ್ರಕಾರ ನೀರು ಬಿಟ್ಟಾಗ ಸಖತ್ತಾಗಿ ಕಾಣುತ್ತೆ ಅನ್ಕೋತೀನಿ. ನೋಡಿ ಎಂಥ ಸಖತ್ತಾಗಿದೆ ಅಂತ.
ಅಲ್ಲಿಂದ ಡ್ಯಾಮ್ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಇದೆ. ಅದೇ ಹೇಳಿದ್ನಲ್ಲ 4692 ಮೀಟ್ರ್ ಉದ್ದ, ಅಷ್ಟು ಉದ್ದ ಇದೆ. ಸೊ ಇದು ಮೇನ್ ಗೇಟ್ ನೋಡಿ. ಇಲ್ಲಿಂದ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಲ್ಲ, ಬಟ್ ನಾರ್ಮಲ್ ನೀವು ನೋಡಿದ್ರೆ ನನಗೆ ಕಾಣ್ತಾ ಇದೆ ಚೈನ್ ಎಲ್ಲ ಹೆವಿ ಚೈನ್ ಇದೆ. ಅಂದರೆ ಗೇಟನ್ನು ಓಪನ್ ಮಾಡೋದಕ್ಕೆ ಚೈನ್ ಯೂಸ್ ಮಾಡ್ತಾರಲ್ಲ ಅದು. ಮತ್ತು ಇಲ್ಲಿ ಗೇಟ್ ಹತ್ರ ಮೇಲ್ಗಡೆ ಎಲ್ಲ ಜೇನುಗೂಡು ಕಟ್ಟಿದೆ, ತುಂಬ ಜೇನಿದೆ. ನೀವು ನೋಡಿದ್ರಿ ಅಂತ ಅಂದ್ಕೋತೀನಿ. ಹೋಪ್ಫುಲಿ ಯು ಗೈಸ್ ಎಂಜಾಯ್ಡ್ ಇಟ್. ಬಟ್ ನೀರು ಬೀಳ್ತಾ ಇಲ್ಲ, ಸೊ ಸಾರಿ ಫಾರ್ ದ್ಯಾಟ್. ಏನಂದರೆ ನೆಕ್ಸ್ಟ್ ಟೈಮು ನೀರು ಬೀಳ್ತಾ ಬಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾವು ಇಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಆಗಲೇ ಟೈಮ್ ಆಗಿಬಿಟ್ಟಿದೆ. ಅಲ್ಲಿ ರೋಡ್ ಒಂದೆರಡು ಕಡೆ ಮಿಸ್ ಆಗಿ ನಾವು ಬಂದಿರೋದ್ರಿಂದ ಒಂದು 40 ಮಿನಿಟ್ಸೇ ಎಕ್ಸ್ಟ್ರಾ ಆಯಿತು. ಈಗ ಇಲ್ಲಿಂದ ನಾವು ಕೊಟ್ಟಿಗೆಹಾರ ಹೋಗ್ತೀವಿ, ಅದಕ್ಕೆ ಮೇ ಬಿ 2 ಅವರ್ಸ್ ಬೇಕಾಗ್ಬೋದು. ನೋಡೋಣ. ಮಳೆ ಕೂಡ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತಾಯಿದೆ. ಮಳೆ ಮಾತ್ರ ಸಖತ್ ಬರ್ತಾಯಿದೆ ಈಗ. ಹೆಂಗೆ ಡ್ಯಾಮ್ ಹೆಂಗೆ ನೋಡೋದಪ್ಪ. ಡ್ಯಾಮ್ ಸೂಪರ್ ಇತ್ತು ಮಸ್ತ್. ಆದರೆ ನೀರಿಲ್ಲಲ್ಲ, ನೀರು ಬಿಟ್ಟರೆ ಮಸ್ತ್ ಕಾಣ್ತಿತ್ತು. ನೀರು ಡ್ಯಾಮಲ್ಲಿ ತುಂಬಿದ್ದೆ ಇಲ್ಲ ಈ ಸತಿ, ಮಳೆನೇ ಇಲ್ಲ. ನಮ್ಗೆ ಹೇಳ್ಬಿಟ್ರಡ್ಡಿಲ್ಲ ಇದು. ಆ್ಯಕ್ಚುಲಿ ನಾನು ನೀನು ಹಿಂಗೆ ಮಾತಾಡ್ರೆ ಬೇರೆ ನಮ್ಮ ವ್ಯೂವರ್ಸಿಗೆಲ್ಲ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಪ್ಯಾಟರ್ನ್ ನಾವು ಮಾತಾಡಿದ್ದು ಹವ್ಯಕ ಕನ್ನಡ. ಹೋಪ್ ಯು ಗೈಸ್ ಗಾಟ್ ಇಟ್. ಈಗ ಹೆವಿ ಮಳೆ ಸ್ಟಾರ್ಟ್ ಆಯಿತು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇನ್ಸ್ಟಾ 360ನ ಮಳೆಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾಯಿರೋದು. ಏನಂದರೆ ಫಾಗ್ ಬಂದು ತುಂಬಿಡುತ್ತೆ, ಅದು ಪ್ರಾಬ್ಲಮ್ಮು. ಓಕೆ, ಬಟ್ ಮೆಮೊರಿ ಆಗಿರುತ್ತೆ. ವಾಟರ್ ಪ್ರೂಫ್ ಇದೆ, ಏನೂ ಆಗಲ್ಲ. ಈ ಸಲ ಇವತ್ತಿಂದ ಮಳೆ ನಿನ್ನೆಯಿಂದ ಹಿಡಿತಾ ಇದೆ. ನೋಡೋಣ, ಇವತ್ತಿಂದ ಮಳೆ ಹಿಡ್ಕೊಳ್ಳಿ. ವ್ಯಾಪಾರ ಇವತ್ತಿಲ್ಲ ನಾಳೆ ಮಾಡ್ಕೋಬೋದು. ಎಷ್ಟು ಮಾಡ್ತೀರಾ ವ್ಯಾಪಾರ ಡೈಲಿ? ಜನ ಬಂದಂಗೆ ಬೇಡ ಇದಾಕಿ. ಎಷ್ಟಕ್ಕೆ ಎರಡಕ್ಕ ಒಂದು ಕಪ್ಪು ಹಾಂ, ಇರಲಿ ತೊಂದರೆ ಇಲ್ಲ. ಜನ ಈಗ ಮಳೆ ಅಂತ ಬರ್ತಾ ಇಲ್ವ ಯಾರು? ಜನನೇ ಕಮ್ಮಿ ಕಣ. ಡ್ಯಾಮ್ ನೀರು ಬಿಟ್ಟಾಗ ಬರ್ತಾರಾ? ನೀರು ಬಿಡೋಕ್ಕೆ ಡ್ಯಾಮ್ ತುಂಬೇ ಇಲ್ಲ. ನೀರು ಬಿಟ್ಟಾಗ ಖಾರ ಸ್ವಲ್ಪ ಕಡಿಮೆ ಹಾಕಿ. ನೀರು ಬಿಟ್ಟಾಗ ತುಂಬ ಜನ ಬರ್ತಾರೆ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.